ರಾವಣನಿಗೆ ಖಂಡಿತ ಕೊನೆಗಾಲ ಇರಲಿಲ್ಲ. ಅಲ್ಲ, ಏನೇ ಆದರೂ ಸೀತೆಗಾಗ್ತಾ ಇರುವ ಅನ್ಯಾಯವನ್ನು ನೋಡಿ ಸರಿ ಅಂತ ಹೇಳ್ತಾರಲ್ವ, ಇದು ಆಗಬೇಕಾದದ್ದಾಯಿತು ಅಂತ ಖುಷಿ ಪಡ್ತಾರಲ್ವ, ಅಂದರೆ ಅದು ಸೀತೆ ಅಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಸೀತೆಯರೇ ಆಗಿದ್ದಿದ್ರೆ ಅಥವಾ ಯಾರೋ ಒಂದು ಹೆಣ್ಮಗಳಾದರೂ ಹೌದಲ್ವಾ ಅಂದರೆ ಅದೂ ಅಲ್ಲ ಅಂತಲೂ ಗೊತ್ತಿತ್ತು. ಬೇರೆ ಯಾವ ಹೆಣ್ಮಗಳು ಅಲ್ಲ, ಅವನ ಮನಸ್ಸಿನ ಬಯಕೆಯನ್ನು ಈಡೇರಿಸುವ ನೆಪದಲ್ಲಿ. ಇದೆಲ್ಲ ಕ್ರಿಮಿನಾಲಜಿ ಅಂತ ಹೇಳುವಂಥದ್ದು. ಒಬ್ಬ ತಪ್ಪಿತಸ್ಥ ಅಂತ ಗೊತ್ತಿದೆ, ಆದರೆ ಅವನ ತಪ್ಪನ್ನು ನೇರವಾಗಿ ರಕ್ತದ ಕಲೆ ಇರುವಂತೆ ಕೈ ಹಿಡಿಲಿಕ್ಕಾಗಲಿಲ್ಲ. ಹಾಗಾಗಿ ಅವನ ರಕ್ತಸಿಕ್ತವಾದ ಕೈಯನ್ನು ಗುರುತಿಸಿಯೇ ಮತ್ತೊಮ್ಮೆ ಅಪರಾಧವನ್ನು ಸಾಬೀತುಪಡಿಸುವುದಕ್ಕೋಸ್ಕರ ಮತ್ತೊಂದು ಹೊಸತಾದ ಒಂದು ವೇದಿಕೆ ಚೌಕಟ್ಟು ನಿರ್ಮಾಣಗೊಂಡದ್ದು. ಅಲ್ಲಿ ಕಳ್ಳ ತಾನು ಪ್ರವೇಶ ಮಾಡಿ ಸಿಕ್ಕಿ ಹಾಕಿಕೊಂಡದ್ದು ಅಂತ ನಾವು ಇವತ್ತು ನೋಡುವ ಅಪರಾಧಿ ತಜ್ಞತೆ ಏನಿದೆ, ಆ ತಜ್ಞತೆಯನ್ನೇ ಇಲ್ಲಿ ದೇವತೆಗಳು ಬಳಸಿಕೊಂಡ್ರು ಅಂತ ಈ ಮಾತಿನಿಂದ ಅರ್ಥ ಆಗುತ್ತೆ. ಇಲ್ಲಾಂದರೆ ಸೀತೆಯನ್ನು ಕರೆದುಕೊಂಡು ಹೋಗುವಾಗ ಎಲ್ಲ ಋಷಿಗಳು ಪರಮರ್ಷಿಗಳು ಪ್ರಹೃಷ್ಟಾಹ ಸಂತೋಷಪಟ್ಟರು ಅನ್ನೋದಕ್ಕೇನರ್ಥ? ಪಿತಾಮಹ ದಿವ್ಯವಾದ ಚಕ್ಷುಸ್ಸಿನಿಂದ ಈಗ ಕರೆಕ್ಟಾಗಿ ಆಗಬೇಕಾದ ಕೆಲಸ ಆಯಿತು. ಅದು ಏನು? ಪ್ರದರ್ಶಿತಾಯಾಮ್ ಸೀತಾಯಾಮ್, ಸೀತೆಯನ್ನು ಎಳೆದಾಡ್ತಾ ಇರುವಂತಹ ಈ ಕ್ರಿಯೆಯಿಂದ ನಡೆಯಬೇಕಾದ್ದೇ ನಡೆಯಿತು ಅಂತ ಚತುರ್ಮುಖನೂ ಚಿಂತಿಸಿದ. ಜಗದ ತಾಯಿಯಾದಂತಹ ಸೀತೆಯನ್ನು ಹೀಗೆ ಎಳೆದಾಡುವುದನ್ನು, ತನ್ನ ತಾಯಿ ಚತುರ್ಮುಖನಿಗೆ ಇನ್ಯಾರೂ ಅಲ್ಲ, ಅವಳನ್ನು ಎಳೆದಾಡುವಾಗ ಸಂತೋಷ ಪಡ್ತಾನೆ ಅಥವಾ ನಡೆಯಬೇಕಾದ್ದು ನಡೆಯಿತು ಅಂತ ಮಾತಾಡ್ತಾನೆ ಅಂದರೆ ಏನರ್ಥ? ಇದರ ಹಿಂದೆ ಏನೋ ಒಂದು ಸತ್ಯ ಇದೆ ಅಂತ ಅರ್ಥ ಅಲ್ವಾ? ಆ ಸತ್ಯ ಏನು ಅನ್ನೋದನ್ನೇ ಪುರಾಣಗಳಲ್ಲಿ ಬೇರೆ ಕಡೆ ಹೇಳಿದ ಸಂಗತಿಯನ್ನು ಇಲ್ಲಿ ಅದನ್ನೆಲ್ಲ ಬಿಡಿಸಿ ಹೇಳಿಲ್ಲ. ಅಲ್ಲಿ ಸೀತೆ ಇರಲಿಲ್ಲ, ಇನ್ಯಾರೋ ಬಂದಿದ್ದಾರೆ, ಇದು ನಮಗೆ ಕಥೆಯ ಓಘವನ್ನು ಮಧ್ಯದಲ್ಲಿ ಕತ್ತರಿಸಿದ ಹಾಗೆ ತಿಳಿಗೊಳಿಸುವುದಕ್ಕೋಸ್ಕರ ಈ ಕಥೆಯನ್ನು ಹಾಗೆ ಕರೆದೊಯ್ದರೂ ಕೂಡ, ಆದರೆ ಈ ಮಾತು ನಮಗೆ ಸ್ಪಷ್ಟವಾಗಿ ಎಚ್ಚರ ಕೊಡುತ್ತೆ, ಅವರಿಗೆಲ್ಲ ತಿಳಿದಿತ್ತು ಅಂತ.